ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಶಾಪಿಂಗ್ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಶೋರೂಮ್ ಐಟಮ್ ಆಗ್ತದೆ. 850 ರುಪೀಸ್ ಸೆಟ್ ಮೇಡಮ್. ಅದು ನಾವು ಮಾಡ್ತಾ ಇರೋದು ಇದು 300 4 ಕಲರ್ ಹೇಳಿ ಮೇಡಮ್. ಶಾರ್ಟ್ ಟಾಪ್ ಲಾಂಗ್ ಟಾಪ್ ಹೇಳಬೇಕು. ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಕಡಿಮೆ ಅಂತಂದರೂ 500 ಇಂದ 600 ರೂಪಾಯಿ ಆಗುತ್ತೆ. ಆದರೆ ಇಲ್ಲಿ ಜಸ್ಟ್ 350ಗೆ ಫುಲ್ಲಿ ಸ್ಟಿಚ್ಡ್ ಆಗಿರುವಂಥ ಬ್ಲೌಸ್, ಅದು ಕೂಡ ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸ್ ಎಲ್ಲವೂ. ಹಾಗೆಯೇ ಇಲ್ಲಿ ಇದು ಒಂದೇ ಅಲ್ದಿರ ನಿಮಗೆ 350ಇಂದ ಇನ್ನೂ ಜಾಸ್ತಿ ರೇಂಜಿಗೆ ಇದೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಬ್ಲೂ ಕಲರಲ್ಲಿ, ಅದನ್ನು ಅಷ್ಟೇ 350 ರುಪೀಸ್ ಅಂತಲೇ ಹೇಳಿದ್ರು. ಫುಲ್ ಗ್ರ್ಯಾಂಡ್ ಆಗಿದೆ. ನೀವೇನಾದರೂ ರೇಷ್ಮೆ ಸ್ಯಾರಿ ಹಾಕ್ಕೊಂಡ್ರೆ ಅಥವಾ ಬೇರೆ ಥರ ಬನಾರಸ್ ಸಿಲ್ಕ್ ಈ ಥರದಕ್ಕೆಲ್ಲದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪ್ಲೇನಿಂದ ಇದೆ, ಫ್ಯಾನ್ಸಿ ಸ್ಯಾರೀಸ್ಗೂ ಕೂಡ ಹಾಕೊಳ್ಳೋದಕ್ಕೂ ಚೆನ್ನಾಗಿರೋವಿದ್ವು. ನಿಮಗೂ ಏನಾದರೂ ಬೇಕು ಅಂತಂದರೆ ನೀವು ಮಲ್ಲೇಶ್ವರಂ ಹತ್ರ ಏನಾದರೂ ಹೋದರೆ ಇಲ್ಲಿ ನಾನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಬ್ಲೌಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಇಲ್ಲಿ ಜ್ಯುವೆಲರಿ ಶಾಪ್ಗೆ. ಎಷ್ಟಿದೆ ಐಫೋನ್ 15 ಇದೆಲ್ಲ ಎಲ್ಲ ಚೆನ್ನಾಗಿರೋದು ಯಾವ್ದಿದೆ? ಎಷ್ಟಿದೆ? ಇದು 1000 ರೂಪಾಯಿಗೆ, ಇದು 1000 ರೂಪಾಯಿಗೆ 3 ಪ್ಯಾಂಟ್. ಒಂದು ಓಪನ್ ಮಾಡಿ ಯಾವುದಾದ್ರು ಎಮ್. ಓಕೆ, ವಿತ್ ವೇಲ್ ಬರೋದಿದೆಯಾ ಯಾವುದಾದ್ರು ಪ್ಯಾಂಟ್? ಎಷ್ಟು ಇದು? 1100.
ಇದು 50 ರೂಪಾಯಿ 50 ರೂಪಾಯಿ ನೋಡಿ ಇದು. ಇವಾಗ ವೈಷ್ಣವಿ ಸಫೈರ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಮೀಲ್ಸಲ್ಲಿ ಟೆಂಪಲ್ ಮೀಲ್ಸಲ್ಲಿ ಊಟ ಮಾಡಿ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿ ಹಾಗೆ ಇಲ್ಲಿ ಸ್ವಲ್ಪ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡಿದೆ. ಶಾಪಿಂಗ್ ಮಾಡಿ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಫ್ರೂಟ್ ಶಾಪ್ ಇತ್ತು. ಹಾಗೆಯೇ ಫ್ರೂಟ್ ಶಾಪಲ್ಲಿ ಫ್ರೂಟ್ಸ್ನ ತಿಂದ್ಕೊಂಡು ಮನೆಗೆ ಹೊರಟು ಮತ್ತು ಈವ್ನಿಂಗ್ ಪೆಂಡಿಂಗ್ ನನಗೆ ನಾಳೆಗೆ ಬೇಕಾಗಿರುವಂಥ ಸ್ಯಾರಿ ಕೂಡ ಇನ್ನೂ ನಾನು ಪರ್ಚೇಸ್ ಮಾಡಿಲ್ಲ, ಹೋಗಿ ಪರ್ಚೇಸ್ ಮಾಡಬೇಕು. ಸೊ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಲೇ ನೋಡೋಣ ಅಂತ ಇದ್ದೀನಿ. ನೋಡೋಣ ನನಗೆ ಯಾವ ಥರ ಕಲೆಕ್ಷನ್ ಸಿಗುತ್ತೋ ಏನೋ ಅಂತ. ಹಾಗೆ ಸ್ವಲ್ಪ ಮನೆಗೆ ಐಟಮ್ಸ್ ಎಲ್ಲ ಬೇಕಿದೆ. ಸೊ ಗ್ರೋಸರಿ ಐಟಮ್ಸ್ ಎಲ್ಲ ಅದನ್ನು ತೊಗೊಂಬರೋದಕ್ಕಂತಾನೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಡಿಮಾರ್ಟ್ ಕಡೆಗೆ ಬಂದೆ. ಡಿಮಾರ್ಟಿಗೆ ಬಂದು ಕಂಪ್ಲೀಟ್ ಹಬ್ಬಕ್ಕಾಗಿರ್ಬೋದು ಮನೆಗಾಗಿರ್ಬೋದು ಏನೆಲ್ಲ ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆ. ತಗೊಂಡು ಹೊರಟೆ. ನಾನು ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ಒಂದು 4ರಿಂದ 5 ಐಟಮ್ಸ್ ಅಷ್ಟೇ ತೊಗೋಬೇಕು ಅಂತ. ಬಟ್ ಹೋಗಿ ನೋಡಿದ್ರೆ ನನಗೆ 3,500ರಿಂದ 4,000 ರೂಪಾಯಿವರೆಗೂ ಬಿಲ್ ಆಗೋಯ್ತು. ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ಐಟಮ್ಸ್ ಎಲ್ಲ ತೊಗೊಳ್ತೀನಿ ಅಂತ. ಡಿಮಾರ್ಟ್ ಒಂಥರ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಒಂದು ಐಟಮ್ ತರೋಕ್ಕಂತ ಹೋದರೆ ಮಿನಿಮಮ್ 4ರಿಂದ 5 ಐಟಮ್ಸ್ ಆದರೂ ನಾವು ತೊಗೊಂಡು ಬಂದೇ ಬರ್ತೀವಿ. ಸೊ ನಿಮಗೂ ಇದೇ ಥರ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಡಿಮಾರ್ಟಿಂದ ಶಾಪಿಂಗ್ ಮುಗಿಸ್ಕೊಂಡಾದ್ಮೇಲೆ ನಾನು ಹೋಗಿದ್ದೆ ದೇವ್ರ ಪೂಜೆಗೆ, ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಏನೆಲ್ಲ ಕಳಸಕ್ಕೆ ಹಾಗೆ ಉಡಿ ತುಂಬೋದಕ್ಕೆ ಏನೆಲ್ಲ ಬೇಕು ಅನ್ನೋದು. ಆಮೇಲೆ ಸ್ವಲ್ಪ ಲಿಸ್ಟ್ಗಳನ್ನ ಮಾಡ್ಕೊಂಡಿದ್ದೆ ನಾನು ಪೂಜಾ ಐಟಮ್ಸು. ತುಂಬಾ ಮಳೆ ಬರ್ತಾಯಿತ್ತು. ಸೊ ವೇಟ್ ಮಾಡಿಕೊಂಡು ಎಲ್ಲ ಐಟಮ್ಸ್ನ ತೊಗೊಂಡು ಹೊರಟೆ. ಹಾಗೆ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಲ್ಲೇಶ್ವರಮಲ್ಲೂ ನೋಡಿದ್ದೆ. ತುಂಬ ಜನ ಇದ್ದರು. ಸೊ ನನಗೆ ನೋಡೋದಷ್ಟು ಟೈಮೂ ಆಗ್ತಾ ಇರಲಿಲ್ಲ. ಬೇಗ ಅರ್ಜೆಂಟಲ್ಲಿ ಯಾವುದೋ ತೊಗೋಬೇಕಲ್ಲ ಅನ್ನೋದು ನನಗೆ ಅದಷ್ಟು ಇಷ್ಟನೂ ಆಗಲಿಲ್ಲ. ಹಾಗಾಗಿ ಇಲ್ಲೇ ಮನೆ ಹತ್ತಿರದಲ್ಲೇ ಒಂದು ಶಾಪಲ್ಲಿ ಹೋಗಿ ನೋಡ್ಕೊಂಡು ಬರೋಣ, ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಡ್ರಾಯ್ತು. ಇಲ್ಲಾಂದರೆ ನಾನು ಆಲ್ರೆಡಿ ಒಂದು ಸ್ಯಾರಿನ ಮೊದಲೇ ತೊಗೊಂಡಿಟ್ಕೊಂಡಿದ್ದೆ. ನನಗೆಲ್ಲೂ ಸಿಗಲಿಲ್ಲ ಅಂತಂದರೆ ಇಲ್ಲೇ ಅದೇ ಸ್ಯಾರಿನೇ ಹಾಕಿದ್ರಾಯ್ತು ಲಕ್ಷ್ಮಿ ಕೂರಿಸಿದಾಗ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಈ ಒಂದು ಕಾಂಬಿನೇಷನಲ್ಲಿ ನಾನು ಫೈನಲಾಗಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಈ ಸ್ಯಾರಿ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಈ ರೀತಿ ಆಯಿತು ಅಂತಲೇ ಹೇಳ್ತೀನಿ. ಶಾಪಿಂಗು ಅಷ್ಟೇ, ಸ್ಯಾರಿ, ಹೂವು, ಪ್ರತಿಯೊಂದು ಏನೆಲ್ಲ ತೊಗೊಂಡಿದ್ದೀನಿ, ಎಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೀವೇನಾದರೂ ಹೊಸಬ್ರಾಗಿದ್ದರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿ SM ಚಾನಲ್ನ ಅಂತ ಹೇಳ್ತಾ, ಲವ್ ಯು ಆಲ್.